ಹಾಯ್ ಹಲೋ ನಮಸ್ಕಾರ. ಓಂ ಶ್ರೀ ಸವಿರುಚಿ ಚಾನೆಲ್ನ ವೀಕ್ಷಕರಿಗೆಲ್ಲ ನಾನು ಶಕುಂತಲಾ ಮಾಡುವ ಸ್ವಾಗತ. ಇವತ್ತು ನಾವು ಮಂಗಳೂರು ಸೌತೆಕಾಯಿ ಮತ್ತು ಮೊಳಕೆ ಬೆರೆಸಿದ ಹೆಸರು ಕಾಳು ಇದರ ಮಿಶ್ರ ಸಾಂಬಾರು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು: ಮೆಣಸು ಖಾರಕ್ಕೆ ತಕ್ಕ, ಸ್ವಲ್ಪ ಹಲ್ದಿ ಪೌಡರ್, 2 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಮೆಂತೆ ಹಾಗೂ 1 ಟೀ ಸ್ಪೂನ್ ಜೀರಿಗೆ. ಬೇಯಿಸಿದ ತೊಗರಿಬೇಳೆ, 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, 2 ಟೀ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಒಗ್ಗರಣೆಗೆ ಮೆಣಸು ಸಾಸಿವೆ ಹಾಗೂ ತೆಂಗಿನ ತುರಿ 1 ಬೌಲ್. ಈಗ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಈಗ ನಾನು ಸೌತೆಕಾಯಿಯ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ಏಕೆಂದರೆ ಕೆಲವು ಜಾತಿಯ ಸೌತೆ ಅದು ಕಹಿ ಅಂಶವನ್ನು ಹೊಂದಿರುತ್ತದೆ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಈಗ ಇದನ್ನು ನಾನು ಬೇಳೆಯ ಜೊತೆ ಬೇಯಲು ಇಡುತ್ತೇನೆ. ಈಗ ಗ್ಯಾಸ್ನಲ್ಲಿ ಒಂದು ಬಾಣಲೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಮತ್ತು ಕೆಂಪು ಮೆಣಸನ್ನು ಹಾಕಿ ಫ್ರೈ ಮಾಡೋಣ. ಗ್ಯಾಸನ್ನು ಸಣ್ಣ ಉರಿಯಲ್ಲಿಡಬೇಕು. ಈಗ ಸ್ವಲ್ಪ ಕರಿಬೇವು, ಹಾಗೂ ಉದ್ದಿನ ಬೇಳೆಯನ್ನು ಹಾಕೋಣ. ಈಗ ಮೆಂತೆ, ಜೀರಿಗೆ, ಹಾಗೂ ಕೊತ್ತಂಬರಿಯನ್ನು ಹಾಕೋಣ. ಈಗ ಇದಾಗಿದೆ, ಗ್ಯಾಸ್ ಬಂದ್ ಮಾಡೋಣ. ಈಗ ಮಿಕ್ಸ್ ಜಾರನ್ನು ತೆಗೆದುಕೊಂಡು ಅದರಲ್ಲಿ ತೆಂಗಿನಕಾಯಿ, ಮತ್ತು ಹುರಿದಿಟ್ಟ ಸಾಮಾನನ್ನು ಹಾಕಿ ಸ್ಮೂತ್ ಪೇಸ್ಟ್ ಮಾಡೋಣ. ಈಗ ಸೌತೆ ಸ್ವಲ್ಪ ಬೆಂದಿದೆ. ಈಗ ಮೊಳಕೆ ಬರಿಸಿದ ಹೆಸರು ಕಾಳುಗಳನ್ನು ಹಾಕಿಕೊಳ್ಳೋಣ. ಮತ್ತು 10 ನಿಮಿಷ ಬೇಯಲು ಬಿಡೋಣ. ಈಗ ಉಪ್ಪನ್ನು ಹಾಕೋಣ. ಹಾಗೂ ಹುಣಸೆ ಹಣ್ಣಿನ ರಸವನ್ನು ಸಹ ಹಾಕೋಣ. ಮತ್ತು ಮಿಕ್ಸಿಯಲ್ಲಿರುವ ತೆಂಗಿನಕಾಯಿಯ ಪೇಸ್ಟನ್ನು ಹಾಕೋಣ.
ಬಿಸಿ ತೊಳೆದ ನೀರನ್ನು ಕೂಡ ಹಾಕೋಣ. ಈಗ ಕೊನೆಯದಾಗಿ ಬೆಲ್ಲವನ್ನು ಹಾಕೋಣ ಮತ್ತು 5 ನಿಮಿಷ ಚೆನ್ನಾಗಿ ಕುದಿಯಲು ಬಿಡೋಣ. ಈಗ ಇದು ಆಗಿದೆ. ಗ್ಯಾಸನ್ನು ಬಂದ್ ಮಾಡೋಣ. ಈಗ ಒಗ್ಗರಣೆಗೆ ಗ್ಯಾಸ್ನಲ್ಲಿ ಎಣ್ಣೆಯನ್ನು ಇಟ್ಟಿದ್ದೇನೆ. ಮೆಣಸು ಮತ್ತು ಸಾಸಿವೆಯನ್ನು ಹಾಕೋಣ. ಮತ್ತು ಕರಿಬೇವು ಹಾಗೂ ಹಿಂಗು ಎಲ್ಲವನ್ನು ಹಾಕ್ಕೊಂಡು ಮಿಶ್ರ ಮಾಡೋದು. ಇದು ಆಗಿದೆ. ಇದನ್ನು ಸಾಂಬಾರಿಗೆ ಹಾಕೋಣ. ಈಗ ನಮ್ಮ ಮಂಗಳೂರು ಸೌತೆಕಾಯಿ ಹಾಗೂ ಸ್ಪ್ರೌಟ್ ಹಾಕಿದ ಸಾಂಬಾರ್ ರೆಡಿಯಾಗಿದೆ. ಇದು ಇಡ್ಲಿಯ ಜೊತೆ, ಅನ್ನದ ಜೊತೆ, ಚಪಾತಿಯ ಜೊತೆ ಹಾಗೂ ಅಕ್ಕಿ ರೊಟ್ಟಿಯ ಜೊತೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಎಲ್ಲದರ ಜೊತೆಗೂ ಸೇವಿಸಲು ರುಚಿಕರವಾಗಿರುತ್ತದೆ. ಈ ರೆಸಿಪಿಯು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ. ಗಾಡ್ ಬ್ಲೆಸ್.